ಸೋಮಣ್ಣನವರು ಕೇವಲ ಗ್ಯಾರಂಟಿಗಳನ್ನ ಕೊಡ್ತಾರೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಕಿಡಿಕಾರಿದ್ದಾರೆ. 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ. 2013ರಲ್ಲಿ 10 ಕೆಜಿ ಕೊಡ್ಲಾಗ್ತಿತ್ತು. ಆಮೇಲೆ 2014ರಲ್ಲಿ 5 ಕೆಜಿಗೆ ಅದನ್ನ ಇಳಿಸಲಾಯಿತು. ಈಗ ಮತ್ತೆ ನಾವು 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ. ಮೊದಲು ಅವ್ರು ನನ್ನ ಪ್ರಶ್ನೆಗೆ ಉತ್ತರ ಕೊಡ್ಲಿ, ಆಮೇಲೆ ಜನ ನಿಮ್ಮ ಮೇಲೆ ವಿಶ್ವಾಸ ಇಡ್ತಾರೆ ಅಂತ ಕಿಡಿಕಾರಿದ್ದಾರೆ ಬಸವರಾಜ ಬೊಮ್ಮಾಯಿ. ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ಕೊಡ್ತಾ ಇತ್ತು. ಅವ್ರು ಹೇಳ್ತಾರೆ 10 ಕೆಜಿ ಅಕ್ಕಿ ಕೊಡ್ತೀವಿ. ನಾನು ಸಿದ್ದರಾಮಯ್ಯ ಕೇಳಕ್ಕೆ ಇಚ್ಛೆ ಪಡ್ತೀನಿ, 2013ರಲ್ಲಿ ಒಬ್ರಿಗೆ ಎಷ್ಟಿತ್ತು? 10 ಕೆಜಿ ಇತ್ತು. ನೀವು 2014ರಲ್ಲಿ 5 ಕೆಜಿ ಮಾಡಿದ್ರಿ. ಮತ್ತೆ ಚುನಾವಣೆ ಬಂದಿದೆ ಅಂತ 2 ಕೆಜಿ ಹೆಚ್ಚಿಗೆ ಮಾಡಿದ್ರಿ. ಯಾಕೆ 10 ಕೆಜಿದು 5 ಕೆಜಿ ಮಾಡಿ? ಮೊದಲು ಉತ್ತರ ಕೊಡಿ, ಆಮೇಲೆ ನಿಮ್ಮ ಜನರ ಮೇಲೆ ವಿಶ್ವಾಸ ಇಡ್ತಾರೆ. ಜನ ಇವತ್ತು ನಿಮ್ಮನ್ನು ನಂಬಕ್ಕೆ ತಯಾರಿಲ್ಲ. ಯಾಕಂದರೆ 10 ಇದ್ದಿದ್ದನ್ನು 5 ಮಾಡಿದಿರಿ, ಈಗ ಮತ್ತೆ 10 ಕೊಡ್ತೀವಿ ಅಂತೀರಿ. ಹೆಂಗೆ ನಂಬ್ತಾರೆ ಜನ ನಿಮ್ಮನ್ನು? 30 ರೂಪಾಯಿ ಅಕ್ಕಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕೊಡ್ತಿದೆ. 3 ರೂಪಾಯಿ ಒಂದು ಚೀಲಕ್ಕೆ ಕೊಟ್ಟು ನಿಮ್ಮ ಫೋಟೋ ಹಾಕಿಸ್ಕೊಂಡ್ರಿ. ಅನ್ನಭಾಗ್ಯ ನೀವು ಬರೋಕ್ಕಿಂತ ಮುಂಚೆ ರೇಷನ್ ಇರಲಿಲ್ವಾ? ರೇಷನ್ದಲ್ಲಿ ಅಕ್ಕಿ ಕೊಡ್ತಾ ಇರಲಿಲ್ವಾ? ಯಾರಿಗೆ ಹೇಳ್ತೀರಿ ಇದನ್ನೆಲ್ಲ? ಕಾಂಗ್ರೆಸ್ ಪಕ್ಷ ಗ್ಯಾರಂಟಿಗಳನ್ನು ಕೊಡ್ತಾ ಇತ್ತು. ಅವ್ರು ಹೇಳ್ತಾರೆ 10 ಕೆಜಿ ಅಕ್ಕಿ ಕೊಡ್ತೀವಿ. ನಾನು ಸಿದ್ದರಾಮಯ್ಯ ಸೋಮಣ್ಣ ಮತ್ತು ವಿಜೇಂದ್ರ ನಡುವಿನ ಮುಸುಕಿನ ಗುದ್ದಾಟಕ್ಕೆ ಹೈಕಮಾಂಡ್ ಈಗಾಗಲೇ ಮದ್ದು ಅರಿತಾ ಇದೆ. ಸೋಮಣ್ಣ ಪ್ರತಿನಿಧಿಸ್ತಾ ಇರುವಂತಹ ಚಾಮರಾಜನಗರ ಮತ್ತು ವರುಣಾದಲ್ಲಿ ನಿನ್ನೆ ವಿಜೇಂದ್ರ ಕ್ಯಾಂಪೇನ್ ಮಾಡಿದ್ರು. ಭರ್ಜರಿ ರೋಡ್ ಶೋ ನಡೆಸಿ ಸೋಮಣ್ಣ ಪರವಾಗಿ ವಿಜೇಂದ್ರ ಕ್ಯಾಂಪೇನ್ ಅನ್ನ ನಡೆಸಿದ್ದಾರೆ. ವರುಣಾದಲ್ಲಿ ಸೋಮಣ್ಣ ಅವರ ಗೆಲುವಿಗೆ ನಾನು ಪ್ರಾಮಾಣಿಕವಾಗಿ ಶ್ರಮಿಸ್ತೇನೆ, ಸೋಮಣ್ಣ ಪರ ನಾನು ದೇವರು ಮೆಚ್ಚುವ ರೀತಿಯಲ್ಲಿ ಕೆಲಸ ಮಾಡ್ತೀನಿ ಅಂತ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ BY ವಿಜೇಂದ್ರ ಹೇಳಿದ್ದಾರೆ. ಇವತ್ತು ಮೇಲುಕೋಟೆಯಲ್ಲಿ ವಿಜೇಂದ್ರ ಪ್ರಚಾರವನ್ನ ಮಾಡಲಿದ್ದಾರೆ. ನಾನು ಮಾತ್ರ ಪ್ರಾಮಾಣಿಕವಾಗಿ ದೇವ್ರ ಮೆಚ್ಚೋ ರೀತಿಯಲ್ಲಿ ನಮ್ಮ ಪ್ರಮುಖರಿಗೆ ನೋಡ್ರಿ, ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು ಸೋಮಣ್ಣವರು ವರ್ಣ ಬರಬೇಕು ಅಂತಕ್ಕಂಥದ್ದು ಪಕ್ಷ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಯಾರೇ ಅಭ್ಯರ್ಥಿ ಆದರೂ ಕೂಡ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಶ್ರಮವನ್ನು ಹಾಕಬೇಕು ಅನ್ನೋ ಮಾತನ್ನು ಹೇಳಿದ್ದಾರೆ. ಎಲ್ಲರೂ ಕೂಡ ಶ್ರಮವನ್ನು ಹಾಕ್ತಾ ಇದ್ದಾರೆ. ನನಗೂ ಈ ಮಾಹಿತಿ ಕಿವಿಗೆ ಬಿತ್ತು. ನಿನ್ನೆ ರುದ್ರೇಶ್ ಅವರು ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದೆ. ಅವ್ರಿಗೆ ಯಾರು ಅಂತನೂ ಅವ್ರ ಬಗ್ಗೆ ಮಾಹಿತಿ ಇಲ್ಲ. ಇವೆಲ್ಲ ವರುಣಾ ಕ್ಷೇತ್ರಕ್ಕೆ ನಾನು ನಾಮಿನೇಷನ್ಗೆ ಮಾತ್ರ ಹೋಗ್ತೇನೆ ಅಂತ ಹೇಳಿದ್ರು ಸಿದ್ದರಾಮಯ್ಯ ಈ ಹಿಂದೆ. ಆದ್ರೆ ಈಗ ರಣತಂತ್ರವೇ ಬದಲಾಗಿ ಹೋಗಿದೆ. ಸೋಮಣ್ಣ ಅವರು ಅಲ್ಲಿಂದ ಸ್ಪರ್ಧೆ ಮಾಡ್ತಾ ಇರೋದ್ರಿಂದ ಬಿಜೆಪಿಯಿಂದ ಮತ್ತೆ ವಿಜೇಂದ್ರ ಅವರ ಕ್ಯಾಂಪೇನ್, ಬಿಜೆಪಿ ಘಟಾನುಘಟಿಗಳ ಲಗ್ಗೆಯಿಂದ ಸಿದ್ದರಾಮಯ್ಯ ಸ್ವಲ್ಪ ವಿಚಲಿತರಾದ ಹಾಗೆ ಕಾಣಿಸ್ತಾ ಇದೆ. ಇವತ್ತು ವರುಣಾದಲ್ಲಿ ಭರ್ಜರಿ ಮತಬೇಟೆ ಮಾಡಲಿದ್ದಾರೆ ಸಿದ್ದರಾಮಯ್ಯ ಅವರು. ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳ್ತಿದ್ದಾರೆ ಸಿದ್ದರಾಮಯ್ಯ. ಭಾವನಾತ್ಮಕ ಅಸ್ತ್ರವನ್ನು ಅವರು ಪ್ರಯೋಗ ಮಾಡ್ತಿದ್ದಾರೆ. ಇವತ್ತು ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಅವರು ಕ್ಯಾಂಪೇನ್ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಮಗ ಹಾಲಿ ಶಾಸಕ ಯತೀಂದ್ರ, ಮೊಮ್ಮಗ ಧವನ್ ರಾಕೇಶ್, ಮೈಸೂರು ಭಾಗದ ನಾಯಕರು ಅವರಿಗೆ ಸಾಥನ್ನ ನೀಡಲಿದ್ದಾರೆ. ಅವರು ಹೇಳೋದು ಮಣ್ಣಿನ ಮಗ, ಇಲ್ಲಿಯ ಮಗ, ಜೊತೆಗೆ ಹರಕೆಯ ಕುರಿ ಅನ್ನುವಂತಹ ವಿಚಾರವನ್ನ ಇಟ್ಟುಕೊಂಡೇ ಮತವನ್ನ ಸೆಳೀತಾ ಇದ್ದಾರೆ. ನೀವು ಯಾರನ್ನ ಆಯ್ಕೆ ಮಾಡ್ತೀರಿ ನೋಡಿ ಅನ್ನೋ ಪ್ರಶ್ನೆನ ಜನರಿಗೆ ಕೇಳ್ತಿದ್ದಾರೆ.